ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಜೋಗಿ ಸರ್ಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೇಸ್ ಆಫ್ ಕೊಂಡಾಣ ಸಿನಿಮಾ ಅದರ ಒಂದು ಐಡಿಯಾ ತಗೊಂಡೋಗಿ ಅವ್ರಿಗೆ ಸಂಭಾಷಣೆ ಬರೀಬಹುದಾ ಅಂತ ಕೇಳಕ್ ಹೋದಾಗ ಒಂದು ಹೊಸ ತಂಡ ಅವ್ರ ಮೇಲೆ ಒಂದು ಭರವಸೆ ಇಟ್ಟು ಸೀತಾರಾಮ್ ಬಿನ ಕೇಸ್ ನಂಬರ್ 18 ಅನ್ನೋ ಸಿನಿಮಾ ನೋಡಿ ಇದಕ್ಕೆ ಅದೆಷ್ಟೋ ವರ್ಷಗಳಾದ್ರೂ ಬಹಳ ತಾಳ್ಮೆಯಿಂದ ಕಾದು ಅದಕ್ಕೊಂದು ಸಂಪೂರ್ಣತೆ ಕೊಡುವಂತ ಕೆಲಸ ಮಾಡಿದರೆ ಬಹಳ ದೊಡ್ಡ ವಿಚಾರ ಸರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಮತ್ತೆ ನಮ್ಮ ದೇವಿ ಸರ್ ಮತ್ತೆ ಸಾತ್ವಿಕ್, ನನಗೆ ಎರಡನೇ ಅವಕಾಶ ಇದು. ಅವ್ರು ಹೇಳಿದ್ ನಿಜ, ನಮ್ಮ ತಲೆಯಲ್ಲಿ ಇದ್ದಿದ್ದು ಬೇರೆ ಯೋಜನೆ ಇತ್ತು, ಅದು ಮಾಡ್ತೀವಿ ಮುಂದಕ್ಕೆ ಆಗುತ್ತೆ, ಕೇಸ್ ಆಫ್ ಕೊಂಡಾಣ ಆದ್ಮೇಲೆ ಮಾಡ್ತೀವಿ ಆ ಕೆಲಸನ. ಆದ್ರೆ ಆ ಕೆಲಸ ಮಾಡೋದಕ್ಕೆ ಕೇಸ್ ಆಫ್ ಕೊಂಡಾಣ ತರ ಒಂದು ಪ್ರಯತ್ನ ಮಾಡ್ಬೇಕಿತ್ತು. ಅವ್ರು ಸರ್ ಇನ್ನೊಂದು ಕತೆ ಇದೆ ಅಂತ ತಗೊಂಡ್ಬಂದ್ರು, ಈ ತರ ಇನ್ನೊಂದು ಕತೆ ಇದೆ ಕೇಳಿ ಅಂತ. ಸೊ ಕತೆ ಕೇಳಿದಾಗ ನನಗೆ ಅದಕ್ಕಿಂತ ಚೆನ್ನಾಗಿದೆಯಲ್ಲ, ಬಟ್ ಅದು ನನ್ಗೆ ಇಷ್ಟ ಅಂತ ಹೇಳ್ತಾ ಇದ್ದೆ, ಯಾಕಂದ್ರೆ ಅದ್ರ ಕಡೆ ಮನಸ್ಸಾಗೋಗ್ಬಿಟ್ಟಿತ್ತು. ಇಲ್ಲ ಇದೊಂದ್ಸಲ ಕೇಳಿ ಸರ್, ಅದ ಈ ಕತೆ ಮಾಡೋದು ಇಟ್ ವಾಸ್ ಎಕ್ಸ್ಟ್ರಾರ್ಡಿನರಿ. ಅಂದ್ರೆ ಅವ್ರು ತಗೊಂಡ್ಬಂದಂತ ಯೋಚನೆ, ಸೀತಾರಾಮ್ ಮಾಡಿ ಆದ್ಮೇಲೆ ಇನ್ನೊಂದು ಹಂತ ಬೆಳಿಬೇಕು, ಒಂದು ಬೆಳವಣಿಗೆ ಕಾಣಬೇಕು. ಅದು ಕಥೆ ರೂಪದಲ್ಲಿ ಆಗಿರ್ಬೋದು, ಕಥೆನ ಪ್ರೆಸೆಂಟ್ ಮಾಡೋ ರೂಪದಲ್ಲಿ ಆಗಿರ್ಬೋದು, ಆ ಬೆಳವಣಿಗೆಯನ್ನ, ಆ ಪ್ರೋಗ್ರೆಸ್ ನ ಕಥೆ ಮುಖಾಂತರನೇ ತಂದಿದ್ರು. ಅಂಡ್ ಅವಾಗ್ಲೇ ಹೇಳಿದ್ರು ಅಂತ ಕಾಣುತ್ತೆ, ನಾವು ಜೋಗಿ ಸರ್ನ ಕೇಳ್ತೀವಿ ಡೈಲಾಗ್ ಬರೀತಾರೆ ಅವಾಗ್ಲೇ ಹೇಳಿದ್ರು. ಸೊ ಅದು ಇನ್ನೂ ಇರ್ರೆಸಿಸ್ಟಬಲ್ ಆಗೋಯ್ತು, ಅದು ನನ್ಗೆ ಈ ಸಿನಿಮಾ ಮಾಡ್ಲೇಬೇಕು ಅನ್ನೋ ತರ. ಅಂಡ್ ಆಫ್ ಕೋರ್ಸ್ ಈ ಸಿನಿಮಾ 80 to 90% ನೈಟ್ ಶೂಟ್ ಆಗಿರೋದ್ರಿಂದ ನಮ್ಗೆ ಈ ಒಂದು ನಾರ್ಮಲ್ ಸೈಕಲ್ ಮರ್ತೋಗಿತ್ತು. ಸೊ ಸಾಯಂಕಾಲ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಕೆಲಸ ಮಾಡಿ ಗುಡ್ ಮಾರ್ನಿಂಗ್ ಇರ್ತಿರ್ಲಿಲ್ಲ, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಅಷ್ಟೇ. ಸೊ ಆ ಒಂದು ಜರ್ನಿ, ಆ ಶ್ರಮದ ಜೊತೆಗೆ ಕೆಲಸದ ಬಗ್ಗೆ ಒಂದು ಬಹಳ ದೊಡ್ಡ ಸಮಾಧಾನ, ತುಂಬಾ ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್. ಬರೆದಿರುವಂತಹ ಸೀನ್ಗಳಾಗಿರ್ಬೋದು, ನಾವು ಆಕ್ಷನ್ ಸೀಕ್ವೆನ್ಸ್, ಈ ಆಕ್ಷನ್ ಎಮೋಷನ್ ಜೊತೆಗೆ ಥ್ರಿಲ್ಲರ್, ಸಸ್ಪೆನ್ಸ್, ಈ ಎಲ್ಲಾ ವಿಚಾರಗಳು ಒಟ್ಟಿಗೆ ಹೋಗ್ತಾ ಇತ್ತು ನಾವು ಶೂಟ್ ಮಾಡ್ಬೇಕಾದ್ರೆ. ಸೊ ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಚಾಲೆಂಜಸ್. ಅಂದ್ರೆ ಈ ಒಬ್ಬ ನಟನಿಗೆ, ಒಬ್ಬ ಕಲಾವಿದನಿಗೆ, ಅದು ನಾನ್ ಮಾತ್ರ ಅಂತಲ್ಲ, ನನ್ನ ಜೊತೆ ಪೆಟ್ರೋಲ್ ಪ್ರಸನ್ನ ಅವರಾಗಿರ್ಬೋದು, ರಂಗಣ್ಣ ರಘು ಅಣ್ಣ ಆಗಿರ್ಬೋದು, ಬಹಳ ನಮ್ಮ ಇಲ್ಲೇ ಹರ್ಷ ಇದ್ದಾರೆ. ಸೊ ನಮ್ಗೆಲ್ರಿಗೂ ಅದೊಂದು ಸೈಮಲ್ಟೇನಿಯಸ್ ಜರ್ನಿ ಆಗಿತ್ತು. ಅಂಡ್ ದೇವಿ ಪ್ರಸಾದ್ ಅವ್ರಿಗಿರುವಂತ ಕ್ಲಾರಿಟಿ ನನಗೆ ಬಹಳ ಇಷ್ಟ. ಒಬ್ಬ ನಿರ್ದೇಶಕರಿಗೆ ಮತ್ತೆ ಒಬ್ಬ ಸಿನಿಮಾ ಪ್ರೇಮಿಗೆ ಇನ್ನೊಂದು ಒಳ್ಳೆ ಕಥೆ ಮಾಡಬೇಕು, ಹೇಗಾದ್ರೂ ಮಾಡಿ ಇದನ್ನು ನಾನು ಜನರಿಗೆ ನೀಟಾಗಿ ಅದನ್ನ ಪ್ರೆಸೆಂಟ್ ಮಾಡಬೇಕು ಅನ್ನೋ ಹಂಬಲ ಏನಿದೆ, ಅದು ದೇವಿ ಹಾಗೂ ಸಾತ್ವಿಕ್ ಅವರಿಬ್ಬರಲ್ಲೂ ಆ ಹಠ ಬಹಳ ದೊಡ್ಡದು, ಒಳ್ಳೆಯ ಹಠ ಅದು. ಆಮೇಲೆ ನಮ್ಮ ಸಿನಿಮಾಟೋಗ್ರಫರ್ ಸರ್, ಆಕ್ಚುಲಿ ಅವ್ರ ಮಾತು ಬಹಳ ಕಡಿಮೆ, ಆದ್ರೆ ಸ್ಪಾಟ್ ಅಲ್ಲಿ ಅವ್ರ ಕೆಲಸ ತುಂಬಾ ಮಾತಾಡ್ತಾ ಇತ್ತು. ಆದ್ರೆ ನೈಟ್ 2 ಗಂಟೆ 3 ಗಂಟೆಯಲ್ಲಿ ಅವ್ರ ಪಾಪ ಹೇಳ್ಬೇಕೋ ಬೇಡವೋ ಅಂತ ಕೆಲವು ಶಾರ್ಟ್ ಗಳನ್ನ ಹೇಳ್ತಾ ಇದ್ರು. ಸೊ ಇವೆಲ್ಲ ಒಂದೊಂದ್ಸಲ ಆ ಸೀರಿಯಸ್ನೆಸ್ ಅಲ್ಲಿ ಒಂದೊಂದ್ಸಲ ನಗು ಬಂದ್ಬಿಡ್ತಾ ಇತ್ತು. ಕೊರಿಯೋ ಚಳಿ ಬೇರೆ, ನಾವು ಶೂಟಿಂಗ್ ಮಾಡಿದ್ದು 10:30 11 ಗಂಟೆಯಲ್ಲಿ ವಡೆ ಬಜ್ಜಿ ಎಲ್ಲ ರೆಡಿ ಆಗ್ತಾ ಇತ್ತು. ಸೊ ಒಂದು ಗುಂಪು ವಡೆ ಬಜ್ಜಿ ತಿಂತಾ ಇದ್ರೆ, ಇನ್ನೊಂದು ಗುಂಪು ಶಾರ್ಟ್ ರೆಡಿ ಮಾಡ್ತಾ ಇತ್ತು. ಸೊ ಇಟ್ಸ್ ಒಂಥರ ಬಹಳ ಒಳ್ಳೆ ಅನುಭವ ನನಗಿದು. ಒಬ್ಬ ನಟನಾಗಿ ನನಗೆ ಇನ್ನು ಹೊಸದು ಕಲಿತಾಗಾಯ್ತು ನನಗೆ. ಯಾಕೆ ಅಂತ ಹೇಳಿದ್ರೆ, ಬಹುಶಃ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ ಈ ತರ ವ್ಯತ್ಯಾಸವಾಗಿ ಹೇಳ್ತಿದ್ದಾರೆ ಅಂತ. ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಅದೊಂದು ಸಣ್ಣ ಅಂಶ ನಾವು ನಮಗೋಸ್ಕರ ಇಟ್ಕೊಂಡಿದೀವಿ, ಸಿನಿಮಾ ನೋಡಿ ಆದ್ಮೇಲೆ ನಿಮ್ಗೆ ಅನುಭವ ಸಿಗ್ಲಿ ಅನ್ನೋ ಕಾರಣದಿಂದ ಅಷ್ಟೇ. ಇನ್ನು ಗಗನ್ ಬಡೇರ ಸರ್ ಥ್ಯಾಂಕ್ಸ್ ಹೇಳ್ಬೇಕು, ನಮ್ಮ ಶಶಾಂಕ್ ಸರ್ ಇದ್ದಾರೆ, ಶಶಾಂಕ್ ಸರ್ ಥ್ಯಾಂಕ್. ಎಲ್ಲ ಈ ಸಿನಿಮಾ ಆಗ್ಬೇಕಾದ್ರೆ ಮದುವೆ ಆದವರು, ಇವ್ರು ಇನ್ನೂ ಆಗಿಲ್ಲ, ಅದಕ್ಕೆ ಗ್ರಿಪ್ ಇಲ್ಲ ಅಂತ ಹೇಳ್ತಿದ್ದಾರೆ. ಇವ್ರು ಅದೊಂದು ಪ್ರಾಬ್ಲಮ್ ಆಗಿದೆ, ಇವ್ರಿಗೆ ಮಾಂಟಾಜ್ ಸಾಂಗ್ ಮಾಡ್ಬೇಕಾದ್ರೆ ಖುಷಿ ಅವ್ರ ಜೊತೆ ಮಾಂಟಾಜ್ ಸಾಂಗ್ ಮಾಡ್ಬೇಕು. ಸೀತಾರಾಮಲ್ಲೂ ಅದೇ ಪ್ರಾಬ್ಲಮ್ ಆಯ್ತು ಬಿಡಿ, ಮಾಂಟಾಜ್ ಮಾಡ್ಬೇಕಾದ್ರೆ ಸರ್ ಏನಾರು ಒಂದು ರೊಮ್ಯಾನ್ಸ್ ಮಾಡಿ ಸರ್. ಏನ್ ಮಾಡೋಣ ಹೇಳಿ ಸರ್ ನೀವು, ನನಗೆ ಗೊತ್ತಿಲ್ಲ ಸರ್, ನನ್ಗೆ ಹೆಂಗ್ ಹೇಳ್ಬೇಕು ಗೊತ್ತಿಲ್ಲ ಸರ್. ಆ ಮಾಂಟಾಜ್ ಸಾಂಗ್ ಅಲ್ಲಿ ನಾನು, ಖುಷಿ ಅವರು, ಕೊರಿಯೋಗ್ರಾಫರ್ ಯಾರಿದ್ದಾರೆ ನಮ್ಮ ವರುಣ್. ಸೊ ನಾವು ಸಿಚುವೇಶನ್ ಗಳನ್ನ ಇಮ್ಯಾಜಿನ್ ಮಾಡ್ಕೊಂಡು ಇದು ಓಕೆನಾ ಅಂತ ಕೇಳಿದ್ರು ಓಕೆ ಅಂತ ಹೇಳಕ್ಕೂ ಗೊತ್ತಿಲ್ಲ ಇವ್ರಿಗೆ, ಯಾಕಂದ್ರೆ ಗ್ರಿಪ್ ಇಲ್ಲ. ಬಹಳ ಸಂಕೋಚ ಸ್ವಭಾವ. ತುಂಬಾನೇ ಖುಷಿಯಾಗಿ ಕೆಲಸ ಮಾಡಿದೀವಿ. ಆಮೇಲೆ ನಮ್ಮ ವಿನೋದ್ ಮಾಸ್ಟರ್ ತುಂಬಾನೇ ದೊಡ್ಡ ಮಟ್ಟದಲ್ಲಿ ನಮ್ಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಆಕ್ಷನ್ ವಿಚಾರವಾಗಿ. ಏನ್ ಅನ್ಕೊಂಡು ನಾವು ಆ ಸೀನ್ ಅವ್ರಿಗೆ ಹೇಳಿದ್ವು, ಅದನ್ನ ಮೀರಿ ಒಂದು ಪ್ರಾಡಕ್ಟ್ ಸ್ಕ್ರೀನ್ ಮೇಲೆ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ.